ಒಂದು ಕ್ಲೀನ್ ಆ್ಯಂಡ್ ವೆರಿ ವೆಲ್ ಪ್ಲ್ಯಾನ್ಡ್ ಸಿಟಿ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಸಿಕ್ಕಿಮಲ್ಲಿ ಟ್ರಾಫಿಕ್ ರೂಲ್ಸ್ ತುಂಬಾ ಸ್ಟ್ರಿಕ್ಟು, ಎಲ್ಲರೂ ಒಂದೇ ಲೈನಲ್ಲಿ ಹೋಗ್ತಾರೆ. ಆಮೇಲೆ ಏನು ಹೇಳ್ಬೇಕಂದ್ರೆ ಫುಲ್ ಕ್ಲೀನ್ ಇದೆ, ಇಂದೋರ್ಗಿಂತ ಕ್ಲೀನು. ನಮ್ಮ ಇಂಡಿಯಾದಲ್ಲಿ ನಂಬರ್ 1 ಸಿಟಿ ಅಂದರೆ ಏನು ತಪ್ಪಾಗಲ್ಲ ಕ್ಲೀನ್ನೆಸ್ಸಲ್ಲಿ. ಸಿಕ್ಕಿಂ ರಾಜಧಾನಿ ಗ್ಯಾಂಗ್ಟಾಕ್. ನೀವು ಗ್ಯಾಂಗ್ಟಾಕ್ ಬರಬೇಕಂದ್ರೆ ಹೆಂಗೆ ಬರಬೇಕು ಅಂದರೆ ಸಿಲಿಗುಡಿಗೆ ಬಂದು ಸಿಲಿಗುಡಿಯಿಂದ ಬಸ್ ಅಥವಾ ಟ್ಯಾಕ್ಸಿ ಇಟ್ಕೊಂಡು ನೀವು ಗ್ಯಾಂಗ್ಟಾಕ್ ಬರ್ಬೋದು. Thick and dense forest with completely greenery. ಹಸಿರು ಕಾಡು, ಸ್ವಚ್ಛ ಗ್ರೀನ್ ಸಿಟಿ ಅಂತ ಹೇಳ್ಬೋದು ಇದನ್ನ. ನೋಡಿ, ಎಲ್ಲ ರೋಡು ನಿಮಗೆ ಇದೇ ಥರನೇ ಸಿಗ್ತವೆ ನೋಡೋಕ್ಕೆ, ಕಂಪ್ಲೀಟ್ಲಿ ಕ್ಲೀನ್. Thick and dense forest of Sikkim. ನೋಡಿ ತೋರಿಸ್ತೀನಿ, ಎಲ್ಲ ಫುಲ್ ಕಂಪ್ಲೀಟ್ ಸಿಕ್ಕಿಮ್ ಇದೇ ಥರ ನಿಮ್ಗೆ ಕಾಣಿಸುತ್ತೆ, ಕ್ಲೀನ್. ಎಲ್ಲಾದರೂ ನಮ್ಮೂರಲ್ಲಿ ಬೆಂಗಳೂರು ಥರ ಸಿಕ್ಕಲ್ಲಿ ಕಸ ಹಾಕಿದ್ರೆ ಹೆವಿ ಫೈನು, 5,000, 10,000, 20,000 ಹಿಂಗೆ. ಮತ್ತು ಈ ಸಿಕ್ಕಿಮು 3 ದೇಶಗಳೊಟ್ಟಿಗೆ ತನ್ನ ಬಾರ್ಡ್ರನ್ನು ಶೇರ್ ಮಾಡ್ಕೊಳ್ಳುತ್ತೆ. ಒಂದು ಚೈನಾ, ಭೂತಾನ್ ಮತ್ತು ಆಮೇಲೆ ನೇಪಾಳ್. ಕಂಪ್ಲೀಟ್ ಹಿಲ್ ಸ್ಟೇಷನ್, ತೀಸ್ತಾ ರಿವರ್ ಇಲ್ಲ ಹರಿಯುತ್ತೆ. ತೀಸ್ತಾ ಓಪನ್ ಅಂತ ನೀವು ಕೇಳಿರ್ತೀರ, ಕೇಳಿಲ್ಲ ಅಂದರೆ ನೀವು ತಿಳ್ಕೊಳ್ಳಿ. ನಾಳೆ ಹೋಗ್ತೀನಿ ಎಲ್ಲಿಗೆ ಅಂದರೆ ನಾಥುಲಾ ಪಾಸ್, ಎಕ್ಸಾಕ್ಟ್ 0 ಪಾಯಿಂಟ್ ಆಫ್ ಇಂಡಿಯಾ ಚೈನಾ ಬಾರ್ಡರ್, ಕಂಪ್ಲೀಟು ರಿಸ್ಟ್ರಿಕ್ಟೆಡ್ ಏರಿಯಾ. ನಾಳೆ ಹೋಗ್ತೀನಿ, ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಮತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ, ಹರ್ಭಜನ್ ಬಾಬಾ ಅಂತ ಒಬ್ಬರು ಆರ್ಮಿ ಆಫೀಸರು, ಇವಾಗಿಲ್ಲ ಬಟ್ ಅವರು ಇವಾಗಲೂ ಸರ್ವ್ ಮಾಡ್ತಾರೆ ಅಂತ ಹೇಳ್ತಾರೆ. ಅವರು ನಮ್ಮ ಇಂಡಿಯಾದ ಕಡೆಯೂ ಸಹಾಯ ಮಾಡ್ತಾರೆ ಮತ್ತು ಚೈನಾದ ಕಡೆಯೂ ಸಹಾಯ ಮಾಡ್ತಾರೆ. ಸಿಕ್ಕಿಮ್ ಇಷ್ಟು ಪೀಸ್ಫುಲ್ಲಾಗಿ ಮತ್ತು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರೋದ ಕಾರಣ ಹರ್ಭಜನ್ ಬಾಬಾ ಅಂತ ಇಲ್ಲಿ ಜನ ಎಲ್ಲರೂ ನಂಬ್ತಾರೆ, ಮತ್ತು ಚೈನಾದವರು ನಂಬ್ತಾರೆ. ಪ್ರತಿ ಮಂಗಳವಾರ ಮತ್ತು ಸೋಮವಾರ ಮೀಟಿಂಗ್ ಆಗುತ್ತೆ ಇಂಡಿಯಾ ಚೈನಾ ಬಾರ್ಡ್ರಲ್ಲಿ. ಆವಾಗ ಚೈನಾನು ಒಂದು ಚೇರ್ ಇಟ್ಟು ಹರ್ಭಜನ್ ಬಾಬಾಗೋಸ್ಕರ ಅವ್ರು ಪ್ರೇ ಮಾಡ್ತಾರಂತೆ. ಹರ್ಭಜನ್ ಬಾಬಾ ನಮ್ಮ ಮಂದಿರನೂ ಇದೆ ನಾಥುಲಾ ಪಾಸ್ ಹತ್ರನೇ. ಸೊ ಇಲ್ಲಿಗೆ ಬಂದವರೆಲ್ಲರೂ ಅವ್ರು ಇನ್ನೂ ಸ್ಟಿಲ್ ಸರ್ವಿಂಗ್ ಆಫೀಸರ್ ಈವನ್ ಆಫ್ಟರ್ ಡೆತ್ ಅಂತ ಇಲ್ಲಿ ಜನ ನಂಬ್ತಾರೆ. ನಾಳೆ ತೋರಿಸ್ತೀನಿ. ಮತ್ತು ಎಲ್ಲರೂ ಬಂದವರೆಲ್ಲರೂ ಹೋಗಿ ಅವ್ರಿಗೆ ವಂದನೆಗಳನ್ನು ಸಲ್ಲಿಸಿ ಬಿಟ್ಟೇ ಹೋಗ್ತಾರೆ. ಆ್ಯಕ್ಚುಲಿ ಅದು ನಮ್ಮ ಇದು ಏನು ಕರ್ತವ್ಯ ಕೂಡ, ಬಟ್ ಹಿ ಸ್ಟಿಲ್ ಸರ್ವಿಂಗ್ ಈವನ್ ಆಫ್ಟರ್ ಹಿಸ್ ಡೆತ್. ಸೊ it is our responsibility to thank him because he is serving even after his death.